ಇವತ್ತಿನ ರೆಸಿಪಿ ಬಂದು ಬಾತ್. ಅದು ಸಾಮಾನ್ಯವಾದ ಬಾತಲ್ಲ, ಹೀರೆಕಾಯಿ ಬಾತ್. ಅದಕ್ಕೆ ನಾನು ಹೇಗೆ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಐಟಮ್ಸ್ಗಳನ್ನೆಲ್ಲ ಇಟ್ಟಿದ್ದೀನಿ ನೋಡಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಐಟಮ್ಸ್ಗಳ ಹೆಸರು ಏನಂತ ನಾನು ಹೇಳ್ತೀನಿ. ಈರುಳ್ಳಿ, ಟೊಮೊಟೊ ಹಣ್ಣು, ಕ್ಯಾರೆಟ್, ಬೀನ್ಸ್, ಹೀರೆಕಾಯಿ, ಟೊಮೊಟೊ, ಸ್ವಲ್ಪ ಕಾಯಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಗೂ ಒಣಮೆಣಸಿನಕಾಯಿ. ಇಷ್ಟು ಬೇಕಾಗಿರ್ತಕ್ಕಂಥದ್ದು. ಈಗ ಒಂದು ಪಾತ್ರೆಗೆ ಸ್ವಲ್ಪ ಕಾಯಬೇಕು, ಆಗ ಎಣ್ಣೆ ಬಿಡಬೇಕು. ಆ ಎಣ್ಣೆ ಕಾದ ನಂತರ ನಾವಿಟ್ಟಿರ್ತಕ್ಕಂಥ ಮಸಾಲೆ ಪದಾರ್ಥಗಳನ್ನು ಹಾಕಬೇಕು. ಕಾದಿರ್ತಕ್ಕಂಥ ಎಣ್ಣೆ ಪಾತ್ರೆಗೆ ನಾನು ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾದಿದೆ, ಸಿಡಿಯುತ್ತೆ ಬೆಳ್ಳುಳ್ಳಿ, ಸ್ವಲ್ಪ ಜೋಪಾನವಾಗಿ ಹಾಕಬೇಕು. ಸೊ ಇದಾದಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಇದನ್ನು ಕಾಯಿ ಹಾಕಬೇಕು. ಹಸಿಕಾಯಿ, ತುರಿದಿಟ್ಟಿರ್ತಕ್ಕಂಥ ಹಸಿಕಾಯಿ ಹಾಕಬೇಕು. ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಬೇಕು. ಬ್ರೌನಿ ಕಲರ್ ಬರೋ ತನಕ ಹುರಿಬೇಕು. ಅದಾದ ನಂತರ ಬ್ಯಾಡಿಗೆ, ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಯಾವುದಾದ್ರೂ ಹಾಕ್ಬೋದು. ಸ್ವಲ್ಪ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾನು ಒಂದು 10ರಿಂದ 15 ಹಾಕಿದ್ದೀನಿ. ಸ್ವಲ್ಪ ಬೇಕಿದ್ದು ಖಾರ ಇಲ್ಲ ಅಂತ. ನೋಡ್ತಾ ಇದ್ದೀರಲ್ವಾ, ಈ ರೀತಿ ಹುರಿದಾಗಿದೆ. ಈಗ ಒಂದು ಪಾತ್ರೆಗೆ ಇಟ್ಕೊಂಡು ಕಾಯಕ್ಕಿಡಬೇಕು ಸ್ಟವ್ ಮೇಲೆ. ಈ ಕಡೆ ಹುರಿಯೋಕೆ ಇಟ್ಟಿದ್ದೀವಿ. ಒಣಮೆಣ್ಸಿನ್ಕಾಯಿ ಹುರಿದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸ್ಕೋಬೇಕಷ್ಟೆ. ಈಗ ಪಾತ್ರೆ ಕಾದಿದೆ. ಈಗ ಪಾತ್ರೆ ಕಾದಿರ್ತಕ್ಕಂಥದ್ದಕ್ಕೆ ಸ್ವಲ್ಪ ಎಣ್ಣೆ ಬಿಡಬೇಕು. ಎಣ್ಣೆ ಈಗ ಕಾದಿದೆ ಅಂತ ಗೊತ್ತಾಗ್ತಿದೆ. ಸಣ್ಣ ಸಣ್ಣ ಗುಳ್ಳೆ ಬರ್ತಿದೆ ಅಲ್ಲ, ಸಣ್ಣ ಸಣ್ಣ ಗುಳ್ಳೆ ಬರ್ತಿದೆ. ಈಗ ಎಣ್ಣೆ ಕಾದಿದೆ ಅಂತ ಅರ್ಥ. ಆಗ ನಾನು ಹಚ್ಚಿಟ್ಟಿರ್ತಕ್ಕಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಅದು ಕೂಡ ಕೆಂಪುಗೆ ಆಗೋ ರೀತಿ ಸ್ವಲ್ಪ ರೋಸ್ಟ್ ಮಾಡಬೇಕು, ಹಸಿ ಸ್ಮೆಲ್ ಹೋಗೋ ತನಕ. ಇದಾಗಿದೆ. ಈಗ ನೋಡ್ತಾ ಇದ್ದೀರಲ್ಲ, ಈ ರೀತಿ ಇರಬೇಕು. ಈಗ ಟೊಮೊಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ. ಇದು ಕೂಡ ಸ್ವಲ್ಪ ರಸ ಇದೆ. ಇದು ಕೂಡ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಹುರಿದು ಹಚ್ಚಿಟ್ಟಿರ್ತಕ್ಕಂಥ ತರಕಾರಿಗಳನ್ನೆಲ್ಲ ಹಾಕಬೇಕು. ಮೊದಲನೇದಾಗಿ ನಾನು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಆನಂತರ ಬಂದು ಬೀನ್ಸ್, ಆನಂತರ ಬಂದು ನೋಡ್ತಿದ್ದೀರಲ್ವ, ಸ್ಪೆಷಲಾಗಿ ಮಾಡ್ತಿರ್ತಕ್ಕಂಥದ್ದು ಅಂದರೆ ಹೀರೆಕಾಯಿ. ಸೊ ನಾನು ಹೀರೆಕಾಯಿನ ಹಾಕ್ತಾಯಿದ್ದೀನಿ. ಇದು ರೆಸಿಪಿ ಹೆಸರೇ ಬಂದು ಹೀರೆಕಾಯಿ ಬಾತ್ ಅಂತ. ಇದ್ರ ಜೊತೆಗೆ ತರಕಾರಿ ಮನೇಲಿ ಏನಾದರೂ ದಪ್ಪ ಮೆಣ್ಸಿನ್ಕಾಯಿ ಯಾವುದಾದ್ರೂ ಇದ್ದರೆ ಹಾಕ್ಬೋದು. ನಾನು ಹೀರೆಕಾಯಿ ಜೊತೆಗೆ ಸ್ವಲ್ಪ ದಪ್ಪ ಮೆಣ್ಸಿನ್ಕಾಯಿನೂ ಇತ್ತು, ಒಂದು ಅರ್ಧ ಅಂತ ಹಾಕಿದ್ದೀನಿ. ನೋಡಿ, ಈ ರೀತಿ ಹುರ್ಕೋಬೇಕು. ಹೀರೆಕಾಯಿನ ತುಂಬ ಚಿಕ್ಕದಾಗಿ ಹಚ್ಚಿ ಹುರಿಯೋದಕ್ಕೆ ಹಾಕಬೇಕು. ಈಗ ಸ್ವಲ್ಪ ನಾನು ಹುರಿದು ಇಟ್ಕೊಂಡಿರ್ತಕ್ಕಂಥ ಮಸಾಲೆಗಳನ್ನ ಗ್ರೈಂಡರಲ್ಲಿ ಹಾಕಿ ಮಿಕ್ಸಿಲಿ ರುಬ್ಬಿದ್ದೀನಿ. ಈಗ ತರಕಾರಿ ಹುರಿದಿಟ್ಟಿದ್ದೀನಲ್ಲ, ಈಗ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಕೂಡ ಹಸಿ ಸ್ಮೆಲ್ ಇರುತ್ತೆ ಅಂತ. ನಾವು ಆಲ್ರೆಡಿ ಎಣ್ಣೆಲಿ ಹುರಿದಿರ್ತೀವಿ, ಆದರೂ ಅಷ್ಟೇನು ಸ್ಮೆಲ್ ಇರೋಲ್ಲ ಈಗ ಹಸಿದು. ಆದರೂ ಸ್ವಲ್ಪ ಗಮನ ಬರುತ್ತೆ ಅಂತ. ನೋಡ್ತಾ ಇದ್ದೀರಾ ಅಲ್ವಾ ಯಾವ ರೀತಿ ಬರ್ತಿದೆ ಅಂತ, ಚೆನ್ನಾಗಿ ಕಾಣ್ತಿದೆ ಅಲ್ಲ. ಅದೇ ರೀತಿ ತುಂಬ ಗಮನ ಬರೋ ರೀತಿ ಹುರಿಬೇಕು. ಈಗ ಹುರಿದಾದ್ಮೇಲೆ ಸಾಲ್ಟ್ ಹಾಕ್ಬೇಕು. ನಾವು ತರಕಾರಿಗೂ ಸ್ವಲ್ಪ ಸಾಲ್ಟ್ ಹಿಡಿಬೇಕಲ್ಲ, ಅದರಿಂದಾಗಿ ನಾವು ಸಾಲ್ಟ್ ಹಾಕ್ತೀವಿ.
ಎಷ್ಟು ಬೇಕೋ ಅಷ್ಟು ನೀರನ್ನ ನಾವು ಅಪ್ಲೈ ಮಾಡಬೇಕು. ಅಂದರೆ ನಾನು 2.5 ಗ್ಲಾಸ್ ತೊಗೊಂಡಿದ್ದೀನಿ, ಅದಕ್ಕೆ ಇನ್ನು ಇಟ್ಕೊಂಡಿರ್ತಕ್ಕಂಥ ಚೊಂಬಲ್ಲಿ 2.5 ಗ್ಲಾಸಿಗೆ ಅಕ್ಕಿಗೆ 1/4 ಗ್ಲಾಸ್ ನೀರು ಹಾಕಿದ್ದೀನಿ. ಇದು ನಾವು ಮನೇಲೇ ಬೆಳೆದಿರ್ತಕ್ಕಂಥ ಅಕ್ಕಿ, ನಾವೇನು ರೇಷನ್ ಅಕ್ಕಿ ತೊಗೊಂಡಿಲ್ಲ, ಮನೇಲೇ ಬೆಳೆದಿರ್ತಕ್ಕಂಥ ಅಕ್ಕಿ. ಅದನ್ನು ಮೊದಲೇ ಆಲ್ರೆಡಿ ನಾವು ತೊಳೆದು ಒಂದು 10 ನಿಮಿಷ ಅನ್ನಂಗೆ ಇಟ್ಟಿದ್ವಿ ಉಣಿಯೋದಕ್ಕೆ. ಈಗ ನೀರು ಎತ್ತಿದ್ದೀವಿ, ನೀರು ಎತ್ತಾಗಿ ಸ್ವಲ್ಪ ನೋಡಿ ಕುದೀತಿದೆ. ಕುದಿ ಬಂದ ಸಮಯದಲ್ಲಿ ನಾವು ಅಕ್ಕಿ ಹಾಕಬೇಕು. ಅಕ್ಕಿ ತುಂಬಿ ಸ್ವಲ್ಪ ಹೊತ್ತಾದ ನಂತರ ನೀರು ತುಂಬಿದಾಗಲೇ ಸ್ವಲ್ಪ ನಾವು ಸಾಲ್ಟ್ ಹಾಕಿದ್ದೀವಿ. ಏಕೆಂದರೆ ಸ್ವಲ್ಪ ಹಾಕಿದ್ವಿ, ಆಲ್ರೆಡಿ ಮೊದಲೇ ಹಾಕಿದ್ವಿ ಅಲ್ವ ನಾವು, ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ವಿ. ಈಗ ನೋಡ್ತಾ ಇದ್ದೀರಾ ಯಾವ ರೀತಿ ದಂಬಿದೆ ಅಂತ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈಗ ಬೆಂದಿದೆ, ನೋಡ್ತಾ ಇದ್ದೀರಾ ಅಲ್ವಾ ಯಾವ ರೀತಿ ಬೆಂದಿದೆ ಅಂತ ಮಳ್ಳಿ. ಈಗ ಆಗಿದೆ, ಸರ್ವ್ ಮಾಡ್ಕೊಂಡು ತಿನ್ನೋದೆ. ಚೆನ್ನಾಗಾಗುತ್ತೆ, ಒಂದು ಸಲ ಮನೇಲಿ ಟ್ರೈ ಮಾಡಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ದಂಬಕ್ಕೆ ಬಿಟ್ಟಿದೆ, ಈ ರೀತಿ ಆಗಿದೆ.